ಇನ್ಸ್ಟಾಗ್ರಾಮಲ್ಲಿ ಬಂದು ನನಗೆ ಪಿಂಗ್ ಮಾಡಿ, ಮೇಡಮ್ ನೀವು ಹೇಗೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳಿ. ತುಂಬ ಏನೇ ಪ್ರಯತ್ನ ಪಟ್ಟರು ಸ್ವಲ್ಪ ಕಷ್ಟ ಆಗುತ್ತೆ ಪಿಕಪ್ ಆಗೋದು, ಆ ಥರದ್ದು ಎಲ್ಲ. ಏನಾದರೂ ಒಂದು ಸಣ್ಣ ಪುಟ್ಟ ಮಾಡೋ ಅಂತ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ತುಂಬ ಖುಷಿ ಆಗ್ತಾ ಇತ್ತು. ನನಗೆ ಅವರು ಕಮೆಂಟ್ ಮಾಡಿ ಬಂದು ನಿಮ್ಮ ಮಗುಗೆ ಕೂದಲು ಉದುರತ್ತಾ ಅಂತ ಕೇಳ್ತಾ ಇದ್ರಿ. ಕೆಲವು ಸತಿ ಮಕ್ಕಳಿಗೆ ಕೂದಲು ಉದುರುತ್ತೆ, ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಗುಳ್ಳೆಗಳ ಥರ ಬರೋಕ್ಕೆ ಶುರುವಾಯಿತು. ಈ ಶೆಕೆ ಗುಳ್ಳೆ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಗುಳ್ಳೆಗಳು ಬರೋಕ್ಕೆ ಶುರುವಾಯಿತು ಅವನಿಗೆ. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ತುಂಬ ಜಾಸ್ತಿ ದಿವಸ ಆಗೋಗಿತ್ತು ಈ ರೀತಿ ಕೂತು ಮಾತಾಡಿ ಆ್ಯಂಡ್ ಒಂದಷ್ಟು ವಿಷಯಗಳನ್ನ ಹಂಚ್ಕೊಂಡು. ಸ್ಪೆಷಲಿ ತುಂಬ ಕ್ವೆಶನ್ಸ್ ಕೇಳಿದಂಥದ್ದು ಹಾಗೆ ಪೆಂಡಿಂಗ್ ಉಳಿದ್ಬಿಟ್ಟಿತ್ತು. ಯಾಕೆ ಅಂತ ನಿಮಗೂ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ನನ್ನ ರೆಗ್ಯುಲರ್ ರೊಟೀನ್ ಸ್ಟಾರ್ಟ್ ಆಗಿದೆ. ಅಂದರೆ ಮತ್ತೆ ನಾನು ಕಾಲೇಜ್ಗೆ ಹೋಗಕ್ಕೆ ಶುರು ಮಾಡಿದ್ದೀನಿ. ಸೊ ಕೆಲಸಗಳು ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ನನ್ನ ಹೊಸದಾದಂಥ ಪುಟ್ಟದಾದಂಥ ಬಿಸ್ನೆಸ್ ಕೂಡ ಶುರು ಮಾಡಿದ್ದೀನಿ. ಸೊ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಅದ್ರ ಮಧ್ಯೆ ಒಂದು ಸ್ವಲ್ಪ ಕುತ್ಕೊಂಡು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಬಿಕಾಸ್ ಪಾಪುನು ಮ್ಯಾನೇಜ್ ಮಾಡಿಕೊಂಡು ಅಲ್ಲೂ ಹೋಗಿ ಬಂದು ಇದನ್ನು ಹೋಗಿ ಬಂದು ಮಾಡೋದಕ್ಕೆ ಸೊ ನನ್ನ ಕಂಪ್ಲೀಟ್ ಡೇ ತುಂಬ ಆಕ್ಯುಪೈಡ್ ಆಗಿ ಅನ್ನಿಸ್ತಾ ಇತ್ತು. ಹಾಗಾಗಿ ಅಷ್ಟು ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಐ ಥಾಟ್ ಓಕೆ, ಇವಾಗ ಕುತ್ಕೊಂಡು ಲೆಟ್ ಮಿ ಜಸ್ಟ್ ಅಟ್ಲೀಸ್ಟ್ ನನಗೆ ಏನು ಗೊತ್ತು ಕೇಳಿರುವಂಥ ಒಂದಷ್ಟು ಕ್ವೆಶನ್ಸ್ಗಳ ಬಗ್ಗೆ ಇವತ್ತು ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ಥಿಂಗ್ ಏನು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಕೂದಲು ಉದುರೋದು ಸಹಜನ, ಮತ್ತು ಮಕ್ಕಳಿಗೆ ಕೂದಲು ಹೇಗೆ ಬೆಳೆಸ್ಬೋದು ಅಂತ ಹೇಳಿ ಕೇಳಿದ್ರಿ. ಸೊ ಅದಕ್ಕೆ ಇವತ್ತಿನ ವ್ಲಾಗಲ್ಲಿ ಏನು ಮಾಡ್ಬೋದು, ಏನೇನು ರೆಮಿಡೀಸ್ ಮಾಡ್ಬೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು ಅಂತಂದರೆ, ಒನ್ ಆಫ್ ದ ವ್ಯೂವರ್ ಅಥವಾ ಹೊಸ ಫಾಲೋವರ್ ಅಂತ ಏನೋ ಅಂತ ಗೊತ್ತಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಬಂದು ನನಗೆ ಪಿಂಗ್ ಮಾಡಿ, ಮೇಡಮ್ ನೀವು ಹೇಗೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳಿ. ತುಂಬ ಜನ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಸೊ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ನೀವು, ಯಾವ ಥರ ಜರ್ನಿ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರಿ. ಆಲ್ಮೋಸ್ಟ್ ಒಂದು 5-6 ಜನ ನನಗೆ ಬ್ಯಾಕ್ ಟು ಬ್ಯಾಕ್ ಅದೇ ಥರ ಮೆಸೇಜಸ್ ಇತ್ತು. ಸೊ ಐ ಥಾಟ್ ಅದ್ರ ಬಗ್ಗೆನೋ ತಿಳಿಸ್ಕೊಟ್ರೆ ನಿಮಗೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಜನ ಹೆಣ್ಮಕ್ಳಿಗೆ ಈ ಆಸೆ ಕೂಡ ಇರುತ್ತೆ, ಏನಾದರೂ ಒಂಚೂರಾದರೂ ನಾವು ಅರ್ನ್ ಮಾಡಬೇಕು, ಮತ್ತು ಒಂದು ಬಿಸ್ನೆಸ್ ಅಂತ ಮಾಡಬೇಕು, ಅದನ್ನು ಇನ್ನೂ ಎಸ್ಟಾಬ್ಲಿಷ್ ಮಾಡಿಕೊಂಡು ದೊಡ್ಡದಾಗಿ ಮಾಡಬೇಕು ಅನ್ನೋ ಆಸೆ ಕೂಡ ತುಂಬ ಜನ ಹೆಣ್ಮಕ್ಳಿಗೆ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಭಯ ಕೂಡ ಇರುತ್ತೆ. ಸೊ ನನಗೂ ಕೂಡ ಅದೇ ರೀತಿ ಇತ್ತು, ಆ ಭಯ ಅನ್ನುವಂಥದ್ದು ಇದ್ದೇ ಇತ್ತು. ಹಾಗಂತ ನಾನು ಎಸ್ಟಾಬ್ಲಿಷ್ ಆಗಿದ್ದೀನಿ ಅಂತ ಅಲ್ಲ, ಬಟ್ ಏನು ಹೇಳಬೇಕು ಅಂತ ಅಂದರೆ, ಆ ಕಾನ್ಫಿಡೆನ್ಸ್ ಬೇಕು, ಆ ಧೈರ್ಯ ನಮ್ಮಲ್ಲಿ ಹುಟ್ಟಾಕೊಳ್ಬೇಕು. ಇಲ್ಲ ಅಂತಂದರೆ ಭಯ ಪಟ್ಕೊಂಡಿದ್ರೆ ನಾವು ಭಯ ಪಟ್ಕೊಂಡೇ ಇದು ಬಿಡ್ತೀವಿ. ಸೊ ಅದಕ್ಕೆ ಒಂದು ಸ್ಟೆಪ್ ಫಾರ್ವರ್ಡ್ ಕೂಡ ಮಾಡಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾವು ಎಲ್ಲಿಗೆ ನಿಲ್ಲಿಸ್ಬೇಕು ಅನ್ನೋದು ಕೂಡ ಗೊತ್ತಿರಬೇಕಾಗತ್ತೆ. ಕೆಲವೊಂದು ಸತಿ ಒಬ್ಬೊಬ್ಬರಿಗೆ ತುಂಬ ಚೆನ್ನಾಗಿ ಆಗುತ್ತೆ, ತುಂಬ ಚೆನ್ನಾಗಿ ಆ ಸ್ಟ್ರಾಟಜಿ ವರ್ಕ್ ಆಗುತ್ತೆ, ಅವ್ರು ಮಾಡುವಂಥ ಕೆಲಸಗಳು ತುಂಬ ಚೆನ್ನಾಗಿ ಆಗುತ್ತೆ. ಇನ್ನು ಕೆಲವ್ರಿಗೆ ಅವ್ರು ಏನೇ ಪ್ರಯತ್ನ ಪಟ್ಟರು ಸ್ವಲ್ಪ ಕಷ್ಟ ಆಗುತ್ತೆ ಪಿಕಪ್ ಆಗೋದು, ಆ ಥರದ್ದು ಎಲ್ಲನೂ. ಸೊ ಆ ಒಂದು ಟೈಮಲ್ಲಿ ತುಂಬ ಇನ್ವೆಸ್ಟ್ ಮಾಡಿ ಕಳ್ಕೊಂಡು ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಯು ಶುಡ್ ನೋ ವೆನ್ ಟು ಸ್ಟಾಪ್. ಸೊ ಆ ಒಂದು ಸ್ಟ್ರಾಟಜಿ ಇಟ್ಕೊಂಡು ಯು ಕ್ಯಾನ್ ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್. ಸ್ಪೆಷಲಿ ಹೆಣ್ಮಕ್ಳಿಗೆ ಐ ಆಲ್ವೇಸ್ ಸೇ, ಹೆಣ್ಮಕ್ಳು ದೇ ಶುಡ್ ಆಲ್ವೇಸ್ ಬಿ ಇಂಡಿಪೆಂಡೆಂಟ್. ಏನಾದರೂ ಹೊಸ ಟ್ರೈ ಮಾಡ್ತಾ ಇರ್ಬೋದು. ಆ್ಯಂಡ್ ಆಫೀಸ್ಗೆ ಹೋಗೇ ದುಡಿಬೇಕು ಅಂತ ಏನೂ ಇಲ್ಲ, ಆಯಿತಾ. ಮನೆಯಲ್ಲಿ ಇಟ್ಕೊಂಡು ನೀವು ಸಣ್ಣ ಪುಟ್ಟ ನಿಮ್ಗೇನು ಗೊತ್ತಿದೆಯೋ, ಪ್ರತಿಯೊಬ್ಬ ಹೆಣ್ಮಕ್ಳಲ್ಲೂ ಒಂದಲ್ಲ ಒಂದು ಟ್ಯಾಲೆಂಟ್ ಅಂತೂ ಇದ್ದೇ ಇರುತ್ತೆ. ದಟ್ ಈಸ್ ಫಾರ್ ಶೋರ್ ಅಂತ ಹೇಳ್ತೀನಿ. ಬಿಕಾಸ್ ಮನೇನ ಮ್ಯಾನೇಜ್ ಮಾಡಿಕೊಂಡು, ಮಕ್ಕಳನ್ನ ಮ್ಯಾನೇಜ್ ಮಾಡಿಕೊಂಡು, ಮನೆ ಕೆಲಸ ಎಲ್ಲ ನೋಡಿಕೊಂಡು ಮಾಡೋರಿಗೆ ದೇ ಆರ್ ಮೋರ್ ಕ್ರಿಯೇಟಿವ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಏನಾದರೂ ಒಂದು ಸಣ್ಣ ಪುಟ್ಟ ಮಾಡೋ ಅಂತ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ತುಂಬ ಖುಷಿ ಆಗ್ತಾ ಇತ್ತು. ನನಗೆ ಅವರು ಕಮೆಂಟ್ ಮಾಡಿ, ಐ ಮೀನ್ ಪರ್ಸ್ನಲಿ DM ಮಾಡಿಬಿಟ್ಟು ಕೇಳ್ತಾ ಇದ್ರಲ್ವಾ. ಸೊ ಹೆಣ್ಮಕ್ಳಿಗೆ ಎಷ್ಟು ಅದು ನಾನು ಮೋಟಿವೇಟ್ ಆಗಿದ್ದೀನಿ ಅನ್ನೋವಂಥದ್ದು. ಆ್ಯಕ್ಚುಲಿ ಒಬ್ಬರು ಹೇಳಿದ್ರು ಕೂಡ, ನೀವು ಮಾಡ್ತಿರೋದನ್ನ ನೋಡಿ ನನಗೂ ಕೂಡ ತುಂಬ ಮೋಟಿವೇಟ್ ಆಗ್ತಾ ಇದೆ. ಸೊ ನಾನು ಕೂಡ ಶುರು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಜರ್ನಿ ಬಗ್ಗೆ ಶೇರ್ ಮಾಡ್ಕೊಳ್ಳಿ, ಹೇಗೆ ಶುರು ಮಾಡಿದ್ರಿ, ಯಾವ ಥರ ಇತ್ತು ನಿಮ್ಮ ಬ್ಯಾಕ್ಗ್ರೌಂಡ್ ವರ್ಕ್ ಅಂತ ಎಲ್ಲ ಕೇಳ್ತಾ ಇದ್ರಿ.
ಸೊ ಖಂಡಿತ ಅದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ ಇಂದ ಮುಂದೆ ಬರುವಂಥ ವ್ಲಾಗ್ಸ್ಗಳಲ್ಲಿ. ಸೊ ಇವತ್ತು ನಾನು ಮೇಜರಾಗಿ ಪಾಪು ಬಗ್ಗೆ ತುಂಬ ಜನ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ವೆರಿ 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 ಸಾರಿ, ನಾನು ತುಂಬ ಕಾಯಿಸ್ದೆ ಅನಿಸುತ್ತೆ. ಸೊ ಒನ್ ಆಫ್ ದ ಕ್ವೆಶನ್ ಬಂದು ಪಾಪುವ ತಲೆ ಕೂದಲು ಬಗ್ಗೆ, ಇನ್ನೂ ಒಂದು ಬಂದ್ಬಿಟ್ಟು ಪಾಪುವಿನ ಕಾಂಪ್ಲೆಕ್ಷನ್ ಬಗ್ಗೆ ಕೇಳ್ತಾ ಇದ್ರಿ. ಆ್ಯಂಡ್ ಸ್ಪೆಷಲಿ ಪ್ರೈವೇಟ್ ಪಾರ್ಟ್ ಮತ್ತು ಬಂಪ್ ಏನಿದೆ ಮಗುದು, ಅಲ್ಲಿ ಸ್ವಲ್ಪ ಕಲರ್ ಡಾರ್ಕ್ ಆಗ್ತಾ ಇದೆ, ಯಾಕೆ ಅಂತ ಹೇಳಿ ಕೇಳ್ತಾ ಇದ್ರಿ. ಸೊ ಅದೆಲ್ಲದಕ್ಕೂ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಫಸ್ಟ್ ಒನ್ ಬಂದು ನಿಮ್ಮ ಮಗುಗೆ ಕೂದಲು ಉದುರತ್ತಾ ಅಂತ ಕೇಳ್ತಾ ಇದ್ರಿ. ಸೊ ಅವನಿಗೆ ಯೂಶ್ವಲಿ ಕೂದಲು ಉದುರೋದಿಲ್ಲ. ಯಾವಾಗಲಾದರೂ ಒಂದು 2-3 ಸ್ಟ್ರ್ಯಾಂಡ್ಸ್ ಕಾಣಿಸ್ಕೊಳ್ಳುತ್ತೆ. ಯಾವಾಗ ಅಂದರೆ ಬೆಡ್ ಮೇಲೆ, ಬಿಕಾಸ್ ಮಕ್ಕಳು ಹಿಂದೆಗಡೆ ಮಲಗ್ದಂಗೆ ಮಲಗಿರ್ತಾರಲ್ಲ. ಸೊ ತಲೆ ಒಂದು ಸ್ವಲ್ಪ ಉಜ್ಜಾಡಿದಾಗ ಅಥವಾ ನಾನು ಅವನ್ನ ಎತ್ಕೊಂಡು ಹಾಲು ಕುಡಿಸ್ಬೇಕಾದಾಗ ನಮ್ಮ ಕೈನ ಬಿಸಿ ಶಾಖ ಏನಿದೆ ಅದು ಮಗುವಿಗೆ ತಾಕಿದಾಗ ಆ ಪಾರ್ಟ್ ನಾವೇನು ಕೈ ಮೇಲೆ ಏನು ಮಗುನ ಹೀಗೆ ಮಲಗಿಸ್ಕೊಳ್ತೀವಲ್ಲ ಆ ಭಾಗ ಸ್ವಲ್ಪ ಬಿಸಿ ಬಂದಂಗೆ ಆಗುತ್ತೆ. ಅದರಿಂದ ಕೂಡ ಕೆಲವು ಸತಿ ಮಕ್ಕಳಿಗೆ ಕೂದಲು ಉದುರುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ಮಕ್ಕಳನ್ನ ಜೋಲಿಗೆ ಹಾಕಿ ಕೆಲವು ಸತಿ ಹೀಗೆ ಇದು ಮಾಡ್ತೀವಿ, ಏನು ಸ್ವಿಂಗ್ ಮಾಡ್ತೀವಲ್ಲ, ಏನು ಹೇಳ್ತಾರೆ ಅದಕ್ಕೆ, ತೂಗೋದು. ಆ ತೂಗದ್ ಮಾಡಿದಾಗಲೂ ಕೂಡ ಆ ಸರ್ಫೇಸ್ ಏನಿದೆ ತಲೆಯ ಹಿಂದಿನ ಭಾಗದ ಸರ್ಫೇಸ್, ಸೊ ನೋಡ್ಬೋದು ನಮ್ಮ ಪಾಪಗೂ ಅಷ್ಟೇ ಹಿಂದೆಗಡೆ ಭಾಗ ಏನಿದೆ ಅದು ಉಜ್ಜಿ 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 ಅಲ್ಲಿ ನಾವು ಕೂದಲಿನೂ ಬೆಳೆದಿಲ್ಲ ಅಲ್ಲಿ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಂತ ಅದರಿಂದನೇ ಹೋಗ್ತಾ ಇದೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವು ಮಕ್ಕಳಿಗೆ ಜೆನೆಟಿಕಲ್ ಚೇಂಜಸ್ ಕೂಡ ಇರುತ್ತೆ, ಅಥವಾ ಹಾರ್ಮೋನಲ್ ಚೇಂಜಸ್, ಮಕ್ಕಳಿಗೂ ಕೂಡ ಹಾರ್ಮೋನಲ್ ಚೇಂಜಸ್ ಅನ್ನುವಂಥದ್ದು ಇರುತ್ತೆ. ಅದರಿಂದ ಕೂಡ ಕೆಲವೊಂದ್ಸತಿ ಕೂದಲು ಉದುರ್ತಾ ಇರುತ್ತೆ ಮಕ್ಕಳಿಗೆ. ಈ ರೀತಿ ಕೂಡ ಕೂದಲು ಉದುರ್ತಾ ಇರುತ್ತೆ. ಕೆಲವು ಮಕ್ಕಳಿಗೆ ಕೂದಲೇ ಬಂದಿರಲ್ಲ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಮಕ್ಕಳಿಗೆ ಬರುತ್ತೆ. ಹುಟ್ಟಿದ ಮಕ್ಕಳಿಗೆ ತುಂಬ ಆಲ್ಮೋಸ್ಟ್ 1-1.5 ವರ್ಷ ಆಗೋ ತನಕನೂ ಸ್ವಲ್ಪ ಕೂದಲು ಕಮ್ಮಿನೇ ಇರುತ್ತೆ. ಆ್ಯಂಡ್ ಅವಾಗ ಹೋಗಿ ಮತ್ತೆ ಬಾಡಿ ಮಾಡಿಸೋದು ಅಂತ ಏನು ಹೇಳ್ತಾರೆ ಅದನ್ನೆಲ್ಲ ಮಾಡಿಸ್ತಾರೆ. ಅದೊಂದು 2-3 ಸತಿ ಮಾಡಿಸಾದ್ಮೇಲೆ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಕೂದಲು. ಬಟ್ ಇನ್ನೂ ಒಂದು ಸ್ವಲ್ಪ ಮಕ್ಕಳದ ಕೂದಲು ಬೆಳೆಯೋದಕ್ಕೆ ಏನು ಹೆಲ್ಪ್ ಮಾಡ್ಬೋದು ಅಥವಾ ನಾವೇನು ಟಿಪ್ಸ್ನ ಯೂಸ್ ಮಾಡಿದ್ರೆ ಮಕ್ಕಳು ಕೂದಲು ಚೆನ್ನಾಗಿ ಬರುತ್ತೆ ಅಂತ ಕೇಳ್ತಾ ಇದ್ವಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸುವಂಥದ್ದು ತುಂಬಾ ಪಾಸಿಟಿವ್ ಆಗಿ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅದು ಅಂತ ಹೇಳ್ಬೋದು. ಬಾಡಿ ಆಗಿರ್ಬೋದು, ಮಸಲ್ ಸ್ಟ್ರೆಂತ್ ಆಗಿರ್ಬೋದು, ಬೋನ್ ಸ್ಟ್ರೆಂತ್ ಆಗಿರ್ಬೋದು. ಆ್ಯಂಡ್ ಮಕ್ಕಳಿಗೆ ರಿಲ್ಯಾಕ್ಸ್ಡಾಗಿ ಮಲಗಬೇಕು ಅಂದರೆ ಅವ್ರು ಆರಾಮಾಗಿ ಸ್ನಾನ ಮಾಡಿರಬೇಕು. ಸೊ ಸ್ನಾನ ಮಾಡಬೇಕಾದಾಗ ಎಣ್ಣೆ ಸ್ನಾನ ಅನ್ನೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಂತೂ ನನ್ನ ಪಾಪುಗೆ ಆಲ್ಮೋಸ್ಟ್ ಪ್ರತಿ ದಿವಸನೂ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ. ಬಿಕಾಸ್ ಬರೀ ಮೈಯಲ್ಲಿ ಸ್ನಾನ ಅಂದರೆ ನಾವಿವಾಗ ಹೇಗೆ ಅಭಿಯಂಚಿದ ಸ್ನಾನ ಮಾಡಲ್ವೋ ಆ ರೀತಿ ಮಾಡಿದ್ರೆ ಮಕ್ಕಳ ಸ್ಕಿನ್ನು ಇನ್ನೂ ಮಾಯ್ಶ್ಚರ್ ಕಂಟೆಂಟ್ನ ಹಿಡಿದಿಟ್ಟಿರೋಲ್ಲ. ಅಂದರೆ ಅವ್ರಿಗಿನ್ನೂ ಆ ಶಕ್ತಿ ಬಂದಿರಲ್ಲ ಮಕ್ಕಳಲ್ಲಿ, ಸ್ಕಿನ್ ಇರ್ಬೋದು. ಸೊ ನಮಗೆ ಅಂದರೆ ವಿ ಹ್ಯಾವ್ 4 to 5 ಲೇಯರ್ಸ್ ಆಫ್ ಸ್ಕಿನ್ ಬಂದಿರುತ್ತೆ ನಮಗೆ ದೊಡ್ಡವರಿಗೆ. ಬಟ್ ಆದರೆ ಮಕ್ಕಳಿಗೆ ಒಂದೇ ಲೇಯರ್ ಆಫ್ ಸ್ಕಿನ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಮಕ್ಕಳಿಗೆ ಅಂದರೆ ನಾವು ಯಾವಾಗ ಎಣ್ಣೆ ಹಚ್ಚದಲ್ಲೇ ಮಕ್ಳಿಗೆ ಸ್ನಾನ ಮಾಡಿಸ್ಬಿಡ್ತೀವೋ ಆ ಲೇಯರ್ ಆಫ್ ಸ್ಕಿನ್ ಏನಿದೆ, ಸಣ್ಣ ತಿನ್ನ ಲೇಯರ್ ಆಫ್ ಸ್ಕಿನ್, ಅದು ಸ್ವಲ್ಪ ಸಿಪ್ಪೆ ಸುಲ್ಕೊಳ್ಳೋಕೆ ಶುರುವಾಗುತ್ತೆ, ರ್ಯಾಷಸ್ ಬರುತ್ತೆ. ಆ್ಯಂಡ್ ಸರ್ಫೇಸ್ ಕೂಡ ಹಾರ್ಡ್ ಅನಿಸುತ್ತೆ. ಮಾಯ್ಶ್ಚರ್ ಕಂಟೆಂಟ್ ಇನ್ನೂ ಮಕ್ಕಳಿಗೆ ಹಿಡಿದಿರಲ್ಲ. ಎಕ್ಸ್ಕ್ಯೂಸ್ ಮೀ. ಸೊ ಹಾಗಾಗಿ ಮಕ್ಕಳ ಸ್ಕಿನ್ ತುಂಬ ಡ್ರೈ ಅನ್ಸೋಕ್ಕೆ ಶುರು ಆಗುತ್ತೆ. ಮಕ್ಳಿಗೆ ಒಂಥರ ಚುಚ್ಚು ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾನು ಯಾವತ್ತೂ ಎಣ್ಣೆ ಹಚ್ಚದಲ್ಲೇ ಸ್ನಾನ, ಒಂಚೂರಾದರೂ ಪರವಾಗಿಲ್ಲ, ಸ್ನಾನಕ್ಕೆ ಹೋಗೋ ಮುಂಚೆ ಸುಮ್ಮನೆ ಕೈಯಲ್ಲಿ ಹಿಂಗೆ ಹಚ್ಕೊಂಡು ಮೈಗೆಲ್ಲ ಸರೋಕೊಂಡು ಸ್ನಾನ ಮಾಡಿಸೋದು ಪರವಾಗಿಲ್ಲ. ಬಟ್ ವಿತೌಟ್ ಎಣ್ಣೆ ಸ್ನಾನ ಮಾಡ್ಸೋಕ್ಕೆ ಹೋಗಬೇಡಿ ಮಕ್ಕಳಿಗೆ. ಸೊ ದಟ್ ಆ ಒಂಥರ ಕಂಫರ್ಟ್ ಮಕ್ಕಳಿಗೆ ಸಿಗುತ್ತೆ. ಸೊ ಇವಾಗ ನಾವು ಎಣ್ಣೆ ಹಚ್ಚಿ ನೀರು ಹಾಕಿದಾಗ ಆ ಎಣ್ಣೆ ಅದ್ರ ಮೇಲೆ ಒಂಥರ ಮಾಯ್ಶ್ಚರ್ ಕಂಟೆಂಟು ಒಂಥರ ಮಕ್ಕಳಿಗೆ ಸೂದಿಂಗ್ ಎಫೆಕ್ಟ್ ಕೊಡುತ್ತೆ. ಸೊ ಅದರಿಂದ ಮಕ್ಕಳ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ, ಗ್ಲೋಯಿಂಗ್ ಆಗಿ ಇರುತ್ತೆ ಮಕ್ಕಳ ಸ್ಕಿನ್ ಅಂತ ಹೇಳ್ಬೋದು. ಸೊ ಮೈಗೆ ಹೇಗೆ ಎಣ್ಣೆ ಹಚ್ತೀವೋ ತಲೆಗೂ ಕೂಡ ಅದೇ ರೀತಿ ಎಣ್ಣೆನ ಹಚ್ಚಬೇಕು ಮಕ್ಕಳಿಗೆ. ಎಣ್ಣೆ ಹಚ್ಚಿ ತುಂಬ ಒತ್ತಿ 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 ಎಲ್ಲ ಮಸಾಜ್ ಮಾಡ್ಬೋದು. ಮತ್ತು ಕೆಲವರು ಹೇಳ್ತಾರೆ ನತ್ತಿ ಕುಡಬೇಕು, ಸೊ ಎಣ್ಣೆನ ಕುಡಿಸಿ ತಲೆಗೆ ನತ್ತಿಗೆ ಎಣ್ಣೆ ಕುಡಿಸಿ ಅಂತ ಹೇಳ್ತಾರೆ. ಸೊ ಆ ರೀತಿ ಪ್ರೊಸೀಜರ್ ಮಾಡೋದು ಸ್ವಲ್ಪ ಡೇಂಜರಸ್ಸೇ. ಬಿಕಾಸ್ ಮಕ್ಕಳ ನತ್ತಿ ಅಥವಾ ಫೋರ್ ಹೆಡ್ ಅಂತ ನಾವೇನು ಕರಿತೀವಿ ಅದನ್ನು ಮಕ್ಕಳಿಗೆ ಇನ್ನೂ ಕೂಡಿಲ್ಲ, ತುಂಬ ಸಾಫ್ಟಾಗಿ ಇರುತ್ತೆ. ಮುಟ್ಟಿದ್ರೆ ನೋಡ್ಬೋದು ನೀವು ಪಿಚಿ 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 ಅನ್ನತ್ತೆ. ಸೊ ಅದು ನತ್ತಿ ಕೂಡೋ ತನಕ ಸ್ವಲ್ಪ ಮಕ್ಕಳಿಗೆ ತುಂಬ ತಲೆ ಪ್ರೆಸ್ ಮಾಡೋದು, ಒತ್ತೋದು, ಶೇಪ್ ಕೊಡ್ತೀವಿ ಅಂತ ಅನ್ನೋದು ಇಟ್ ಈಸ್ ನಾಟ್ ಅಡ್ವೈಸಬಲ್. ಸೊ ಹಾಗಾಗಿ ಮಕ್ಕಳ ಕೂದಲಿಗೂ ಕೂಡ ಎಣ್ಣೆ ಹಚ್ಚುವಂಥದ್ದು ತುಂಬಾ ಹೆಲ್ಪ್ ಆಗುತ್ತೆ.
ಸೊ ಅದಕ್ಕೆ ಬೇಕು ಅಂತ ಹೇಳಿದ್ರೆ ನೀವು ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋ ಅಂಥ ಆಯಿಲ್ಗಳನ್ನ ಬಳಸ್ಕೊಂಡು ಕೂಡ ಮಕ್ಕಳಿಗೆ ಹೇರ್ ಗ್ರೋತ್ ಮಾಡ್ಬೋದು. ಹಾಗಂತ ಏನೇನೋ ಕೆಮಿಕಲ್ ಯೂಸ್ ಮಾಡಿ ಉದ್ದ ಕೂದಲು ಬೆಳೆಸಿ ಅನ್ನುವಂಥ ಎಣ್ಣೆಗಳನ್ನೆಲ್ಲ ಹಚ್ಚಬೇಡಿ. ಸೊ ರೆಗ್ಯುಲರ್ ಆಗಿ ನಾವು ಹೇಗೆ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಬಳಸ್ಕೊಂಡು ಅಥವಾ ಬಾದಾಮಿ ಎಣ್ಣೆ ಇದನ್ನು ಬಳಸ್ಕೊಂಡು ಮಕ್ಕಳಿಗೆ ಒಂಚೂರು ಬೆಚ್ಚಗೆ ಮಾಡಿ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಮಕ್ಕಳಿಗೆ ಸೂದಾಗತ್ತೆ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ಮಕ್ಕಳಿಗೆ ಫಸ್ಟು ಯಾವುದೇ ಒಂದು ಮಾಡಬೇಕಾದಾಗಲೂ ಒಂದು ಪ್ಯಾಚ್ ಟೆಸ್ಟ್ ಅಂತ ಮಾಡಿ, ಸ್ವಲ್ಪ ಕಾಲುಗಳಿಗೆ ಒಂಚೂರು ಹಚ್ಬಿಟ್ಟು ಒಂದು 5 ನಿಮಿಷ ನೋಡಿ, ಅದು ಯಾವುದೇ ರೀತಿ ರ್ಯಾಷಸ್ ಬರಲಿಲ್ಲ ಅಂತಂದರೆ ಮಾತ್ರ ಹಚ್ಚಿ ಮಕ್ಕಳಿಗೆ. ಬಿಕಾಸ್ ಇದು ನನಗೆ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಭೈರವ್ ಟೈಮಲ್ಲಿ ನಾನು ಬಾದಾಮ್ ಆಯಿಲ್ನ ಅವನಿಗೆ ಬಳಸೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಸೊ ಬಾದಾಮ್ ಆಯಿಲ್ ಹಚ್ಚಾದ್ಮೇಲೆ ಅವ್ನಿಗೊಂಥರ ಚಿಕ್ಕ ಚಿಕ್ಕ ಪುಟ್ಟ ಗುಳ್ಳೆಗಳ ಥರ ಬರೋಕ್ಕೆ ಶುರುವಾಯಿತು. ಈ ಶೆಕೆ ಗುಳ್ಳೆ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಗುಳ್ಳೆಗಳು ಬರೋಕ್ಕೆ ಶುರುವಾಯಿತು ಅವನಿಗೆ. ಭೈರವ್, ಐ ಆಮ್ ಮೇಕಿಂಗ್ ವಿಡಿಯೋ, 2 minutes. Can you off it? Thank you. ಸೊ ಆ ರೀತಿ ಪುಟ್ಟ ಗುಳ್ಳೆಗಳು ಬರೋದಕ್ಕೆ ಶುರುವಾಯಿತು ಅವನಿಗೆ. ಅವಾಗ ಗೊತ್ತಾಯಿತು ಓಕೆ ಇದು ಅವನಿಗೆ ಸೆಟ್ ಆಗಲ್ಲ ಅಂತ ಹೇಳಿ. ಸೊ ನಾನು ಅವಾಗ ಬಾದಾಮ್ ಆಯಿಲ್ ಸ್ಟಾಪ್ ಮಾಡಿದೆ. ಐ ಡೋಂಟ್ ನೋ ವೆದರ್ ಹೀ ಈಸ್ ಅಲರ್ಜಿಕ್ ಟು ಬಾದಾಮ್ ಆಯಿಲ್, ಬಟ್ ಇವಾಗ ಬಾದಾಮ್ ಆಯಿಲ್ ಹಾಕಿದ್ರೆ ಹೀ ಈಸ್ ಫೈನ್. ಬಟ್ ಮಗುನಲ್ಲಿ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ಮಕ್ಕಳದು. ಸೊ ಹಾಗಾಗಿ ಯಾವುದೇ ಒಂದು ಪ್ರಾಡಕ್ಟ್ ನೀವು ಮಗು ಮೇಲೆ ಹಚ್ತಾ ಇದ್ದೀರಾ, ಅಪಾರ್ಟ್ ಫ್ರಮ್ ಯಾರ್ ಏನು ಹೇಳ್ತಾರೆ ಎದೆ ಹಾಲು ಬಿಟ್ಟು ನೀವು ಮಾಡ್ತಾ ಇದ್ದೀರಾದರೆ ಸಾಕಷ್ಟು ಕೇರ್ ತೊಗೊಂಡು ಮಾಡಬೇಕಾಗುತ್ತೆ. ಪ್ಯಾಚ್ ಟೆಸ್ಟ್ ಮಾಡಿ ಮಕ್ಕಳಿಗೆ ಬಳಸೋದ್ರಿಂದ ಇಟ್ಸ್ ಗೋಯಿಂಗ್ ಟು ಬಿ ರಿಯಲಿ ಹೆಲ್ಪ್ಫುಲ್ ಥಿಂಗ್ ಅಂತಲೇ ಹೇಳ್ಬೋದು. ಕೆಲವೊಂದು ಸತಿ ಅನ್ಸುತ್ತೆ ಬಾದಾಮ್ ಆಯಿಲ್ ಎಲ್ಲರಿಗೂ ಆಗ್ಬಿಡತ್ತೆ, ಎಲ್ಲ ಮಕ್ಳಿಗೂ ಹಚ್ಬಿಡೋಣ ಅಂತ ಹಚ್ಬಿಡ್ತೀವಿ. ಬಟ್ ಆದರೆ ಅದರಿಂದ ಮಕ್ಳಿಗೆ ಸೆಟ್ ಆಗಲಿಲ್ಲ ಅಂದರೆ ರ್ಯಾಷಸ್ ಆಗಿಬಿಡುತ್ತೆ. ಕೆಲವು ಮಕ್ಳಿಗೆ ಕೊಬ್ಬರಿ ಎಣ್ಣೆ ಆಗಿಬರಲ್ಲ, ಕೆಲವು ಮಕ್ಕಳಿಗೆ ಹರಳೆಣ್ಣೆ ಆಗಿಬರೋದಿಲ್ಲ. ಸೊ ಮಕ್ಕಳಿಗೆ ಏನು ಸೆಟ್ ಆಗುತ್ತೆ ಅಂತ ನೋಡಿಕೊಂಡು ಮಾಡೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಇದಿಷ್ಟು ಆಗಿತ್ತು ಶೇರ್ ಮಾಡ್ಕೊಬೇಕಾಗಿದ್ದಂಥದ್ದು. ಇದಾದಮೇಲೆ ನಾನು ಒಂದಷ್ಟು ವ್ಲಾಗ್ಸ್ ಮಾಡೋಣ ಅಂದ್ಕೊಂಡು ಒಂದು ಪುಟ್ಟ ಗ್ಲಿಮ್ಸ್ ಅಲ್ಲಿ ಇಲ್ಲಿ ತೊಗೊಳ್ತಾ ಇದ್ದೆ. ಸೊ ಆ ಗ್ಲಿಮ್ಸ್ ಕೂಡ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ಓಕೆನಾ? ಸೊ ಏನದು ಗ್ಲಿಮ್ಸ್ ಅಂತ ನೀವು ನೋಡ್ಬೋದಿಲ್ಲ. ಇನ್ನು ಜಾಸ್ತಿ ಏನು ನಾನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಬಿಕಾಸ್ ಮೆಟ್ರೋ ಕೂಡ ಹೋಗಿದ್ವಿ, ಕೆಲವು ಐಟಮ್ಸ್ ಬೇಕಾಗಿತ್ತು, ಓಟ್ಸ್ಗಳು ಎಲ್ಲ ಖಾಲಿ ಆಗಿತ್ತು. ಆ್ಯಂಡ್ ಅಲ್ಲಿ ಹೋದಾಗ ಒಂದಷ್ಟು ಫ್ಲೋರ್ ಮ್ಯಾಟ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಸಿಕ್ತು. ಸೊ ಹಾಗಾಗಿ ಅದನ್ನೆಲ್ಲ ತೊಗೊಂಡು ಬಂದ್ವಿ. ಮತ್ತು ಒಂದಷ್ಟು ಮನೆಗೆ ಬೇಕಾಗಿರೋಂಥ ಐಟಮ್ಸ್ಗಳೆಲ್ಲ ಬೇಕಿತ್ತು, ತುಪ್ಪ ಬೇಕಿತ್ತು. ಸೊ ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ಹೋಗಿದ್ವಿ. ಆ್ಯಂಡ್ ಅಲ್ಲಿಂದ ಹಾಗೆ ದೇವಸ್ಥಾನಕ್ಕೆ ಹೋದ್ವಿ ನೆಕ್ಸ್ಟ್ ಡೇ. ಸೊ ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಪಾಪಗೆ ಅನ್ನಪ್ರಾಶನ ಮಾಡಿಸ್ಬೇಕಿತ್ತಲ್ವ. ಸೊ ನಮ್ಮ ಮನೆಯವ್ರು ಹಾಗೂ ಅನ್ನಪೂರ್ಣೇಶ್ವರಿಗೆ ಹೋಗೋಣ ಅಂತ ಹೇಳಿದ್ರು ನನ್ನ ವೆಕೇಷನ್ ಟೈಮಲ್ಲೇ. ಬಟ್ ಆವಾಗ ತುಂಬ ಕೋಲ್ಡ್ ಇತ್ತು, ಮತ್ತು ಅಲ್ಲಿ ಕೂಡ ತುಂಬ ಚಳಿ ಇದೆ, ಆಚೆ ಕಡೆ ಎಲ್ಲ ಮಳೆ ಇದೆ. ಸೊ ಅದಕ್ಕೆ ಪಾಪುನ ಕರ್ಕೊಂಡು ಈ ಟೈಮಲ್ಲಿ ಬೇಡ, ಮತ್ತು ಹುಷಾರು ತಪ್ತೀವಿ, ಸುಮ್ಮನೆ ರಿಸ್ಕ್ ಯಾಕೆ, ಒಂದು ಸ್ವಲ್ಪ ದೊಡ್ಡವನಾಗಲಿ, ಹೋಗಲೇಬೇಕಲ್ಲ ಆಮೇಲೆ ಧರ್ಮಸ್ಥಳ ಎಲ್ಲ, ಆವಾಗ ಹೋದಾಗ ಇನ್ನೊಂದು ಸತಿ ಮಾಡಿಸೋಣ, ತೊಂದರೆ ಇಲ್ಲ, ಇವಾಗ ಮಾಡೋಣ ಅಂತ ಅಂದ್ಕೊಂಡ್ವಿ. ಭೈರವ್ ಟೈಮಲ್ಲಿ ಮನೆಯಲ್ಲೇ ನಾವು ಪುಟ್ಟದಾಗಿ ಮಾಡ್ಕೊಂಡಿದ್ವಿ ಅನ್ನಪ್ರಾಶನ. ಸೊ ಅದೇ ರೀತಿ ಮಾಡೋಣ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ. ಸರಿ ಆಯಿತು ದೇವಸ್ಥಾನದಲ್ಲಿ ಮಾಡಿಸೋಣ ಅಂತ ಹೇಳಿ ಇಲ್ಲೇ ಯಾವ ಏರಿಯಾ ಮರ್ತೋಗಿದ್ದೀನಿ. ಸೊ ಅಲ್ಲಿ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಇದೆ, ಸೊ ಅಲ್ಲೇ ಮಾಡಿಸೋಣ ಅಂತ ಹೇಳಿದ್ರು. ಸರಿ ಆಯಿತು ನೆಕ್ಸ್ಟ್ ಡೇ ಹೋಗಿ ಅಲ್ಲಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಮೆಟ್ರೋದಲ್ಲಿ ಶಾಪಿಂಗ್ ಮುಗಿಸ್ಕೊಂಡೆಲ್ಲ ಬಂದ್ವಿ. ಸೊ ನೆಕ್ಸ್ಟ್ ಡೇ ಅಲ್ಲಿ ಹೋದ್ವಿ. ಆ್ಯಂಡ್ ಅಲ್ಲಿ ಎವ್ರಿ ಟ್ಯೂಸ್ಡೇ ಮತ್ತು ಫ್ರೈಡೇ ಅನ್ನಪ್ರಾಶನ ನಡೀತಾನೆ ಇರುತ್ತಂತೆ ಮಕ್ಕಳಿಗೆ. ಸೊ ಯಾವ ದಿವಸ ಬೇಕಾದರೂ ಮಾಡಿಸ್ಬೋದು. ಅನ್ನಪ್ರಾಶನಕ್ಕೆ ಇದೇ ನಕ್ಷತ್ರ ಇವತ್ತಿನ ದಿವಸ ಅಂತಲೇ ಏನಿಲ್ಲ. ಸೊ ಯಾವತ್ತಿನ ದಿವಸನಾದರೂ ಮಾಡಿಸ್ಬೋದು. ಸಂಕಷ್ಟಹರ ಚತುರ್ಥಿ ದಿವಸ ಒಂದು ದಿವಸ ಬಿಟ್ಟು ಬೇರೆ ಎಲ್ಲ ದಿವಸನೂ ಮಾಡ್ತೀವಿ ಅನ್ನಪ್ರಾಶನ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾವು ಡೇಟ್ನ ಬುಕ್ ಮಾಡಿಬಿಟ್ಟು ಬಂದ್ವಿ. ಆ್ಯಂಡ್ ಇದು ಕೂಡ ಸೋಮವಾರದ ವ್ಲಾಗ್ ಆ್ಯಕ್ಚುಲಿ. ಸೊ ಸೋಮವಾರ ಆಗಿತ್ತಲ್ವ, ಹಾಗಾಗಿ ಈ ಒಂದು ಶ್ರಾವಣದಲ್ಲಿ ಶಿವನಿಗೆ ತುಂಬಾ ವಿಶೇಷವಾದಂಥ ಪೂಜೆಗಳೆಲ್ಲ ಇರುತ್ತೆ. ಸೊ ಶಿವನ ದೇವಸ್ಥಾನ ಕೂಡ ಇತ್ತು, ಹಾಗಾಗಿ ಅಲ್ಲಿ ಬಿಳಿ ಹೂವು ಕೊಟ್ಟರೆ ಶಿವನಿಗೆ ತುಂಬ ಇಷ್ಟ ಆಗುತ್ತೆ, ಪ್ರೀತಿಯಾಗಿರುತ್ತೆ ಅಂತ ಹೇಳಿ ಮಲ್ಲಿಗೆ ಹೂವನ್ನು ತೊಗೊಂಡೋಗಿ ದೇವಸ್ಥಾನದಲ್ಲಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬುಕ್ ಮಾಡಿಬಿಟ್ಟು ಬಂದಿದ್ದೀವಿ ಸ್ಲಾಟ್ನ. ಸೊ ಖುಷಿ ಆಗ್ತದೆ ನಮ್ಮ ಪಾಪು ಎಷ್ಟು ಬೇಗ ದೊಡ್ಡವನಾದ್ನಪ್ಪ ಅಂಥೇಳಿ.
ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಖುಷಿ ಆಯಿತು. ಸೊ ಇದಾಗಿತ್ತು ಇವತ್ತಿನ ಪುಟ್ಟದಾದಂಥ ಸ್ಮಾಲ್ ವ್ಲಾಗ್. ನಿಮ್ಮ ಸಪೋರ್ಟ್ ನನ್ನ ಮೇಲೆ, ವ್ಲಾಗ್ಸ್ ಮೇಲೆ, ಹಾಗೂ ನನ್ನ ಪುಟ್ಟದಾದಂಥ ಬಿಸ್ನೆಸ್ ಮೇಲೆ, ನಮ್ಮ ಪುಟ್ಟದಾದಂಥ ಫ್ಯಾಮ್ಲಿ ಮೇಲೆ ಹೀಗೆ ಇರುತ್ತೆ ಅಂತ ಭಾವಿಸ್ತೀನಿ. ಸೊ ನಿಮ್ಮ ಎಲ್ಲರ ಸಪೋರ್ಟ್ ಹೀಗೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.